ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ರೈತರಿಗೆ ಪಿಎಂ ಕಿಸಾನ್ ಸೇರಿ ಈ ಎಲ್ಲಾ ಸೌಲಭ್ಯಗಳು ರದ್ದಾಗಲಿವೆ. ಹೌದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ. ಕರ್ನಾಟಕ ಸರ್ಕಾರದ ರಾಜ್ಯಾದ್ಯಂತ ಪೌತಿ ಖಾತೆ ಅಭಿಯಾನ ಪ್ರಾರಂಭಿಸಿದೆ. ಈ ಯೋಜನೆ ಮುಖ್ಯ ಉದ್ದೇಶವೆಂದರೆ ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ನೋಂದಾಯಿಸಲ್ಪಟ್ಟಿರುವ ಜಮೀನುಗಳನ್ನು ವಾರಸುದಾರರ ಹೆಸರಿಗೆ ಬದಲಾಯಿಸುವುದು. ಇದರಿಂದ ಸರ್ಕಾರದ ಕೃಷಿ ಸಬ್ಸಿಡಿ, ಪಿಎಂ ಕಿಸಾನ್ ಸನ್ಮಾನ್ ನಿಧಿ, ಬೆಳೆ ವಿಮಾ ಮತ್ತು ಇತರ ಸೌಲಭ್ಯಗಳು ನಿಜವಾದ ಲಾಭಾರ್ಥಿಗಳಿಗೆ ಸಿಗುತ್ತದೆ. ಇದೇ ರೀತಿ ಎಲ್ಲಾ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೃತರ ಹೆಸರಿನಲ್ಲಿ ಉಳಿದಿರುವ ಜಮೀನುಗಳಿಗೆ ಯಾವುದೇ ಸರ್ಕಾರಿ ಸಹಾಯಧನ ನೀಡಲಾಗುವುದಿಲ್ಲ. ಇದರಲ್ಲಿ ಈ ಕೆಳಗಿನ ಯೋಜನೆಗಳು ಸೇರಿವೆ. ಮೊದಲದಾಗಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಾಗೂ ಕೃಷಿ ಸಬ್ಸಿಡಿ ಅಂದ್ರೆ ಬೀಜ, ಗೊಬ್ಬರ, ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಸಿಗುವುದಿಲ್ಲ. ಬೆಳೆ ಮಹನ, ಪ್ರವಾಹ, ಬರ ಪರಿಹಾರ, ಇತರ ಯೋಜನೆಗಳು ಸಿಗುವುದಿಲ್ಲ. ರಾಜ್ಯದಲ್ಲಿ 52.56 ಲಕ್ಷ ಮೃತರ ಹೆಸರಿನ ಜಮೀನುಗಳು ಇವೆ. ಹೌದು, ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 52.56 ಲಕ್ಷ ಜಮೀನುಗಳು ಮೃತ ವ್ಯಕ್ತಿಗಳ ಹೆಸರಿನಲ್ಲಿವೆ. ನೋಂದಾಯಿತವಾಗಿ ಇಂಥ ಜಮೀನುಗಳು ದಾಖಲೆಗಳಲ್ಲಿ ಇನ್ನೂ ಹಳೆಯ ಹೆಸರಿನಲ್ಲೇ ಇರುವುದರಿಂದ ಅನೇಕ ರೈತರು ಸರ್ಕಾರಿ ಸೌಲಭ್ಯಗಳನ್ನ ಕಳೆದುಕೊಳ್ಳುತ್ತಿದ್ದಾರೆ. ದಾಖಲೆ ತಿದ್ದುಪಡಿ ಮಾಡದಿದ್ದರೆ ಏನಾಗುತ್ತದೆ? ಹೌದು, ಸರ್ಕಾರಿ ಸಹಾಯಧನಗಳು ಸ್ಥಗಿತಗೊಳ್ಳುತ್ತವೆ. ಜಮೀನಿನ ಮೇಲೆ ತಕರಾರು ಹಾಗೂ ಕಾನೂನು ಸಮಸ್ಯೆಗಳು ಉಂಟಾಗಬಹುದು. ಬ್ಯಾಂಕ್ ಲೋನ್, ರೈತ ಕ್ರೆಡಿಟ್ ಕಾರ್ಡ್ ಮುಂತಾದವುಗಳು ಅರ್ಹತೆ ಕಡಿಮೆ ಆಗುತ್ತವೆ. ಇನ್ನು ಭೂ ಸುರಕ್ಷಾ ಯೋಜನೆಯಡಿ 150 ವರ್ಷದ ದಾಖಲೆಗಳ ಡಿಜಿಟಲೀಕರಣ ಆಗುತ್ತದೆ. ಹೌದು, ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.